ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಪ್ರತಿಮಾ ಭಟ್. 11 ಗಂಟೆಯ ಪ್ರಮುಖ ಸುದ್ದಿ. ನಟ ದರ್ಶನ್ ಈಗ ಮರ್ಡರ್ ಕೇಸ್ನಲ್ಲಿ ಸಿಲುಕೊಂಡಿರೋದ್ರಿಂದ ಒಂದಾದ್ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ. ಈಗ ದರ್ಶನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಆಗತ್ತಾ? ರೇಣುಕಾಸ್ವಾಮಿ ಕೊಲೆಯ ಆರೋಪಿ ನಟ ದರ್ಶನ್ ಬಳಿ 2 ಗನ್ಗಳಿವೆ. ಲೋಕಸಭಾ ಚುನಾವಣೆ ವೇಳೆ ಒಂದನ್ನ ಸರೆಂಡರ್ ಮಾಡಿ ಇನ್ನೊಂದನ್ನ ಸರೆಂಡರ್ ಮಾಡಿರಲಿಲ್ಲ ದರ್ಶನ್ ಅಷ್ಟೇ ಅಲ್ಲ, ದರ್ಶನ್ ಆಪ್ತ ಪ್ರದೋಷ್ ಕೂಡ ಗನ್ ಅನ್ನ ಸರೆಂಡರ್ ಮಾಡಿರಲಿಲ್ಲ. ತಲಾ 2 ಪಿಸ್ತೂಲನ್ನ ಇಟ್ಕೊಂಡಿದ್ರು ದರ್ಶನ್ ಮತ್ತು ಪ್ರದೋಷ್. ಒಂದು ಪಿಸ್ತೂಲನ್ನ ಸರೆಂಡರ್ ಮಾಡಿ ಮತ್ತೊಂದನ್ನ ತಮ್ಮ ಸೇಫ್ಟಿಗೆ ಅಂತ ಇಟ್ಕೊಂಡಿದ್ರು. ಆದ್ರೆ ಈಗ ಕೊಲೆ ಕೇಸ್ನಲ್ಲಿ ಆರೋಪಿಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋದ್ರಿಂದ ಇಬ್ಬರ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಆಗತ್ತಾ? ದರ್ಶನ್ ಮತ್ತು ಪ್ರದೋಷ್ ಇಬ್ಬರ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಡಿಸಿಪಿ ಗಿರೀಶ್ ಪತ್ರ ಬರೆದಿದ್ದಾರೆ. ಗನ್ ಲೈಸೆನ್ಸ್ ಕ್ಯಾನ್ಸಲ್ ಬಗ್ಗೆ ಡಿಸಿಪಿ ಗಿರೀಶ್ ಪತ್ರ ಬರೆದಿದ್ದು ಆರೋಪಿಗಳಿಂದ ಪಿಸ್ತೂಲನ್ನ ಸೀಸ್ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಲೋಕಸಭಾ ಚುನಾವಣೆಯ ವೇಳೆ ಗನ್ ಅನ್ನ ಸರೆಂಡರ್ ಮಾಡ್ತಾರೆ. ಇದ್ದ 2 ಗನ್ ಪೈಕಿ ಒಂದು ಪಿಸ್ತೂಲನ್ನ ಇಟ್ಕೊಂಡು ಇನ್ನೊಂದನ್ನ ಸರೆಂಡರ್ ಮಾಡಿದ್ರು. ತಮ್ಮ ಸೇಫ್ಟಿಗೆ ಅಂತ ಮತ್ತೊಂದು ಪಿಸ್ತೂಲ್ನ ಇಟ್ಕೊಳ್ಳೋದಕ್ಕೆ ವಿನಾಯಿತಿಯನ್ನ ಪಡ್ಕೊಂಡ್ರು. ಆದ್ರೆ ಈಗ ಇಬ್ರು ಕೂಡ ಸಿಲುಕಿರೋದು, ಆರೋಪಿಗಳಾಗಿರೋದು ಮರ್ಡರ್ ಪ್ರಕರಣದಲ್ಲಿ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋದ್ರಿಂದ ಪೊಲೀಸ್ ಆಯುಕ್ತರಿಗೆ ಈಗ ಡಿಸಿಪಿ ಗಿರೀಶ್ ಪತ್ರ ಬರೆದಿದ್ದಾರೆ. ಗನ್ ಲೈಸೆನ್ಸ್ ಕ್ಯಾನ್ಸಲ್ ಬಗ್ಗೆ ಪತ್ರ ಬರೆದಿರುವಂತಹ ಡಿಸಿಪಿ ಗಿರೀಶ್ ಆರೋಪಿಗಳಿಂದ ಪಿಸ್ತೂಲನ್ನ ಸೀಸ್ ಮಾಡುವ ಸಾಧ್ಯತೆ ಇದ್ದು, ಹಾಗಿದ್ರೆ ದರ್ಶನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತಾ? ಮರ್ಡರ್ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಯಾಗಿ ವಿಚಾರಣೆ ಎದುರಿಸಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ದರ್ಶನ್. ಜೈಲು ಪಾಲಾಗಿದ್ದಾರೆ ದರ್ಶನ್ ಮತ್ತು ಪ್ರದೋಷ್ ಇಬ್ರು ಕೂಡ. ಇಬ್ಬರ ಬಳಿಯೂ ಸರೆಂಡರ್ ಮಾಡದೆ ಇಟ್ಕೊಂಡಿದ್ದಂತಹ ಒಂದೊಂದು ಪಿಸ್ತೂಲ್ ಇದೆ. ಇಬ್ರು ಕೊಲೆ ಆರೋಪಿಯಾಗಿರೋದ್ರಿಂದ ಇಬ್ಬರ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಆಗತ್ತಾ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಗನ್ ಲೈಸೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆಗಳಾಗ್ತಾ ಇದೆ? ಇಬ್ರು ಕೊಲೆ ಆರೋಪಿಗಳಾಗಿರೋದ್ರಿಂದಾಗಿ ಅವರ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳಿದೆಯಾ, ಅಥವಾ ಒಂದನ್ನ ಅವರ ಬಳಿ ಇಟ್ಕೊಂಡಿದ್ರಲ್ಲ ವಿನಾಯಿತಿ ಪಡೆದು ಆ ಕಾರಣಕ್ಕಾಗಿ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇದೆಯಾ? ಏನ್ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ ಗನ್ ಲೈಸೆನ್ಸ್ ಕುರಿತಾಗಿ? ಖಂಡಿತ ಪ್ರತಿಮಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಸೇರಿದಂತೆ 17 ಆರೋಪಿಗಳನ್ನು ಬಂಧಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ನಟ ದರ್ಶನ್ ಹಾಗೂ ಪ್ರದೋಷ್ ಬಳಿ ಲೈಸೆನ್ಸ್ಡ್ ಗನ್ಗಳು ಇರ್ತಕ್ಕಂಥದ್ದು. ಈ US ಮೇಡ್ 2 ಗನ್ಗಳು ದರ್ಶನ್ ಬಳಿ ಇದ್ದಾವೆ, ಮತ್ತೆ ಪ್ರದೋಷ್ ಬಳಿ 2 ಗನ್ಗಳಿದ್ದಾವೆ. ನಟ ದರ್ಶನ್ ಮನೆ RR ನಗರ ಲಿಮಿಟ್ಸ್ನಲ್ಲಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಚುನಾವಣಾ ಸಂದರ್ಭದಲ್ಲಿ RR ನಗರ ಪೊಲೀಸರಿಗೆ ಮನವಿ ಮಾಡಿ ವಿನಾಯಿತಿಯನ್ನ ದರ್ಶನ್ ಪಡೆದುಕೊಂಡಿದ್ರು. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಸುಮಾರು 277 ಮಂದಿಗೆ ಬೆಂಗಳೂರಿನಲ್ಲಿ ವಿನಾಯಿತಿ ನೀಡಲಾಗಿತ್ತು. ಅದರಲ್ಲಿ ದರ್ಶನ್ ಮತ್ತು ಪ್ರದೋಷ್ ಕೂಡ ಇಬ್ಬರು ಇರ್ತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ ಏನಂದರೆ ಒಂದು ಸ್ಕ್ರೀನಿಂಗ್ ಕಮಿಟಿ ಇರುತ್ತೆ. ಲೈಸೆನ್ಸ್ ಕೊಡೋದಕ್ಕಾಗಿರ್ಬೋದು, ತೆಗೆದುಕೊಳ್ಳೋದಾಗಿರ್ಬೋದು, ಎಲ್ಲದಕ್ಕೂ ಸಹ ಬೆಂಗಳೂರು ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿ ಇರುತ್ತೆ. ಆ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹಾಜರಾದ ಸಂದರ್ಭದಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳೇನಿರ್ತಾರೆ, ಶಾಸಕರು, ಸಚಿವರು ಸೇರಿದಂತೆ ಇತರರಿಗೆ ಸಹ ಎಲೆಕ್ಷನ್ ಟೈಮ್ನಲ್ಲೂ ಸಹ ಕೆಲವು ವಿನಾಯಿತಿಯನ್ನು ನೀಡಲಾಗುತ್ತೆ. ಅದೇ ರೀತಿ ನಟ ದರ್ಶನ್ ಹಾಗೂ ಪ್ರದೋಷ್ಗೂ ನೀಡಲಾಯಿತು. RR ನಗರದಲ್ಲಿ ಗನ್ಗಳನ್ನು ಪಿಸ್ತೂಲನ್ನು ಸರೆಂಡರ್ ಮಾಡ್ತಾರೆ. ನಟ ದರ್ಶನ್ 2 ಪಿಸ್ತೂಲನ್ನು ಸಹ ಸರೆಂಡರ್ ಮಾಡಿದ ಸಂದರ್ಭದಲ್ಲಿ ನಂತರ ಒಂದನ್ನು ಕೊಡ್ತಾರೆ, ಒಂದನ್ನು ದರ್ಶನ್ ಅವ್ರ ಬಳಿನೇ ಸಹ ಇಟ್ಕೊಂಡಿರ್ತಾರೆ. ಪ್ರದೋಷ್ ಕೂಡ ಒಂದು ಗಿರಿನಗರ ಸ್ಟೇಷನ್ಗೆ ಸರೆಂಡರ್ ಮಾಡಿರ್ತಾರೆ, ಒಂದನ್ನು ಅವ್ರ ಬಳಿ ಇಟ್ಕೊಂಡಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಏನಂದರೆ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹೋದ ಸಂದರ್ಭದಲ್ಲಿ ಆ ಗನ್ಗಳನ್ನು ಲೈಸೆನ್ಸ್ ನಮಗೆ ಬೇಕು, ನಮಗೆ ಥ್ರೆಟ್ನಿಂಗ್ ಇದೆ ಅಂತ ಹೇಳಿ ದರ್ಶನ್ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿರ್ತಾರೆ, ಪ್ರದೋಷು ಕೊಟ್ಟಿರ್ತಾರೆ. ನಾನು ಹೊರಗಡೆ ಓಡಾಡ್ತಾ ಇದ್ದೀನಿ, ನನಗೆ ಥ್ರೆಟ್ನಿಂಗ್ ಇದೆ, ಒಬ್ಬ ಪ್ರಭಾವಿ ನಟ ಇದ್ದೀನಿ, ನಾನು ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಹೆಸರು ಮಾಡಿದ್ದೀನಿ, ನನಗೆ ವಿರೋಧಿಗಳ ಸಾಕಷ್ಟು ದ್ವೇಷ ಕಟ್ಕೊಂಡಿರೋರಾಗಿರ್ಬೋದು, ವಿರೋಧಿಗಳ ಥ್ರೆಟ್ನಿಂಗ್ ಇರೋದ್ರಿಂದ ನಮಗೆ ಗನ್ ಲೈಸೆನ್ಸ್ ಬೇಕು ಅಂತ ಹೇಳಿ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲೂ ಸಹ ಇವ್ರಿಗೆ ವಿನಾಯಿತಿ ಕೊಡಲಾಗಿತ್ತು. ಈ ನಡುವೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ದರ್ಶನ್ ಕೊಲೆ ಆರೋಪಿ ಆಗ್ತಾರೆ, ಜೈಲ್ ಸೇರಿರ್ತಕ್ಕಂಥದ್ದು. ಈ ನಡುವೆ ಅವರ ಲೈಸೆನ್ಸು ಆಟೋಮೆಟಿಕ್ಲಿ ಆರೋಪಿ ಆದ ತಕ್ಷಣ ಅವರ ಲೈಸೆನ್ಸು ಕ್ಯಾನ್ಸಲ್ ಆಗುತ್ತೆ. ಹೀಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಅಂದರೆ
ನಟ ದರ್ಶನ್ ಇರ್ತಕ್ಕಂಥ ವಾಸ ಇರ್ತಕ್ಕಂಥ ಪೊಲೀಸ್ ಠಾಣಾ ವ್ಯಾಪ್ತಿ RR ನಗರ ಬರುತ್ತೆ. ಮತ್ತು ಗಿರಿನಗರದಲ್ಲಿ ನಟ ಪ್ರದೋಷು ವಾಸ ಆಗಿರ್ತಕ್ಕಂಥದ್ದು. ಈ ಎರಡೂ ಸ್ಟೇಷನ್ಗೆ ಸಹ ಕಾಮಾಕ್ಷಿಪಾಳ್ಯ ಪೊಲೀಸರು ಗನ್ನನ್ನು ಸೀಸ್ ಮಾಡುವಂತೆ ಸಹ ಪತ್ರ ಬರೀತಾರೆ. ಹಾಗಾಗಿ ಅವರು ಮುಂದೆ ಪ್ರೊಸೀಡ್ ಮಾಡ್ತಾರೆ. ನಂತರ RR ನಗರ ಪೊಲೀಸರು DCP ಗಿರೀಶ್ಗೆ ಪತ್ರ ಬರೆದು ಅದನ್ನು ಈ ರೀತಿ ಕೇಸ್ ಆಗಿರೋದ್ರಿಂದ ಗನ್ ಲೈಸೆನ್ಸ್ ನಾವು ಸೀಸ್ ಮಾಡಬೇಕಿದೆ ಗನ್ನನ್ನು ಅಂತ ಹೇಳಿ ಕಮಿಷನರ್ಗೆ DCP ಪತ್ರ ಬರೀತಾರೆ. ಕಮಿಷನರು ಕಾನೂನು ಪ್ರಕಾರ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಸೂಚನೆ ಕೊಡ್ತಾರೆ, ಒಂದು ಆರ್ಡರನ್ನು ಮಾಡ್ತಾರೆ. ಆ ನಂತರ RR ನಗರ ಮತ್ತು ಗಿರಿನಗರ ಪೊಲೀಸರು ಇಬ್ಬರು ಗನ್ನನ್ನು ಸೀಸ್ ಮಾಡ್ತಾರೆ. ನಂತರ ಇಲ್ಲಿ ಆಟೋಮೆಟಿಕ್ಲಿ ಏನಂದರೆ ಯಾವುದೇ ಒಬ್ಬ ವ್ಯಕ್ತಿ ದುಷ್ಕೃತ್ಯ ಅಥವಾ ಕ್ರಿಮಿನಲ್ ಬ್ಯಾಕ್ಗ್ರೌಂಡು, ದುಷ್ಕೃತ್ಯ, ಕೊಲೆ, ಗಂಭೀರ ಹಲ್ಲೆ ಈ ರೀತಿ ಗಂಭೀರ ಪ್ರಕರಣದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಕೂಡಲೇ ಆಟೋಮೆಟಿಕ್ಲಿ ಅವರ ಲೈಸೆನ್ಸ್ ಕೂಡ ಗನ್ ಲೈಸೆನ್ಸ್ ಕೂಡ ರದ್ದಾಗುತ್ತೆ. ಈ ರೀತಿ ಕಾನೂನು ಇರ್ತಕ್ಕಂಥದ್ದು. ಹೀಗಾಗಿ ಒಂದೊಂದು ಪ್ರೊಸೀಜರ್ ಇದೆ. ಮೊದಲು ಪೊಲೀಸರು DCPಗೆ ಮನವಿ ಮಾಡ್ತಾರೆ, DCP ಕಮಿಷನರ್ಗೆ ಮನವಿ ಪತ್ರ ಸಲ್ಲಿಸ್ತಾರೆ. ಕಮಿಷನರು ಇದ್ರ ಬಗ್ಗೆ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಗನ್ನನ್ನು ಸೀಸ್ ಮಾಡುವಂತೆ ಸಹ ಸ್ಥಳೀಯ ಪೊಲೀಸರಿಗೆ ಸೂಚನೆ ಮತ್ತು ಆದೇಶವನ್ನು ನೀಡ್ತಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.